ಗುರುಪೂರ್ಣಿಮೆಯ ಅಂಗವಾಗಿ ಸಾಯಿಬಾಬಾಗೆ ಪೂಜೆ ಮಾಡ್ತಾ ಇರೋದು. ಅದರ ವಿಧಾನವನ್ನು ತಿಳಿಸಿಕೊಡುತ್ತೇನೆ. ಇದು ಪೂಜೆಗೆ ಇಟ್ಟಿರೋ ಅಂಥ ಸಾಮಾನುಗಳು. ಇದು ರಂಗೋಲಿ. ಇದು ಕ್ಲೀನ್ ಮಾಡಿ ವಿಳೆದೆಲೆ ಮೇಲೆ ಒಂದು ಕಾಯಿನು, ಅದರ ಮೇಲೆ ಪಾದಕ್ಕೆ, ಆಮೇಲೆ ಏಲಕ್ಕಿ ಮತ್ತು ಅಡಿಕೆ ಹಾಕಿ ಇಟ್ಟಿದ್ದೀನಿ. ಇದು ಗಣಪತಿ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ಇವಾಗ ದೀಪದ ಪೂಜೆ ಆಯಿತು. ಇವಾಗ ಬೇಡ್ಕೊಳ್ಳೋಣ. ನೆಕ್ಸ್ಟ್ ಬಂದು ಗಣಪತಿ ಪೂಜೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಾಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು. ಇವಾಗ ಹಾಲಿನ ಸಾಯಿಬಾಬಂಗೆ ನಮಸ್ಕಾರ ಮಾಡೋಣ. ಹಾಲು, ಮುಸ್ಕು. ಓಂ ಶ್ರೀ ಸಾಯಿನಾಥಾಯ ನಮಃ. ಓಂ ಶ್ರೀ ಸಾಯಿನಾಥಾಯ ನಮಃ. ಓಂ ಶ್ರೀ ಸಾಯಿನಾಥಾಯ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಾಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಜ್ಞಾನಾನಂದಮಯಂ ದೇವಂ ನಿರ್ಮಲಾಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ಶಾಂತಿ ಶಾಂತಿ. ನಮೋ ವಿಷ್ಣು ನಮೋ ಲಕ್ಷ್ಮೀ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಸರಸ್ವತಿಯೇ ನಮಃ. ಕುಂಕುಮದ ನೀರು. ಓಂ ಬ್ರಹ್ಮದೇವಾಯ ನಮಃ. ಓಂ ಸರಸ್ವತಿಯೇ ನಮಃ. ಓಂ ಶ್ರೀ ಶಿರಡಿ ಸಾಯಿನಾಥಾಯ ನಮಃ. ಓಂ ಶ್ರೀ ಲಕ್ಷ್ಮೀನಾರಾಯಣ ನಮಃ. ಜೇನುತುಪ್ಪ, ಶ್ರೀ ಸಾಯಿನಾಥ.
ತುಪ್ಪ, ನಮಸ್ಕಾರ ಸಾಷ್ಟಾಂಗ ಶ್ರೀ ಸಾಯಿನಾಥ ದಿಗಂಬರ ಅಕ್ಷರ ಎಳ್ಳೀರು, ಕಲ್ಸಕ್ರೆ, ದ್ರಾಕ್ಷಿ ಗೋಡಂಬಿ ಅಥವಾ ಡ್ರೈ ಫ್ರೂಟ್ಸು, ನಿಮ್ಗೇನು ಅನುಕೂಲ ಆಗುತ್ತೋ ಅದನ್ನು ಹಾಕ್ಬೋದು. ಓಂ ನಮಃ ಶಿವಾಯ. ಓಂ ಶ್ರೀ ಸಾಯಿನಾಥಾಯ ನಮಃ. ಓಂ ಶ್ರೀ ಲಕ್ಷ್ಮೀನಾರಾಯಣ ನಮಃ. ಓಂ ಶ್ರೀ ಸದ್ಗುರು ಸಾಯಿನಾಥಾಯ ನಮಃ. ಆರತಿ ಜ್ಞಾನ ರಾಜ ಮಹಾಕೈವಾನಂದ ತೇಜ ಸತ್ಯ ಸ್ವರೂಪಿಣಿ ಸಚ್ಚಿದಾನಂದ ಮೂರ್ತಿ ಲೀಲಾ ಮನುಷ್ಯ ವಿಗ್ರಹ ಸರ್ವಜೀವ ಸ್ವರೂಪಿಣಿ ಕರುಣಾಸಾಗರಣೆ ಶ್ರೀ ಪ್ರಭು ಸಾಯಿನಾಥ ನಿತ್ಯಾನಂದ ಚಿದಾತ್ಮನೆ ಜಯಮಂಗಳ ಸರ್ವ ಪಾಪ ವಿನಾಶನೆ ಶುಭಮಂಗಳ ಶ್ರೀ ಸದ್ಗುರು ಸಾಯಿನಾಥ ನಿತ್ಯಾನಂದ. ಓಂ ನಮಃ ಶಿವಾಯ. ಓಂ ಪಾರ್ವತಿಯೇ ನಮಃ. ಓಂ ವಿಷ್ಣುವೇ ನಮಃ. ಓಂ ಲಕ್ಷ್ಮೀಯೇ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಸರಸ್ವತಿಯೇ ನಮಃ. ನಮಸ್ತೆ ತು ಮಹಾಮಾಹೇ ಶ್ರೀಪೀಠಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೂಲಾಸುರಭಯಂಕರಿ ಸರ್ವಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಾಜ್ಞೆ ಸರ್ವವರದೆ ಸರ್ವದುಷ್ಟಭಯಂಕರಿ ಮಾಲಾಲಂಕರಂ ಭೂಷಿತೆ ಜಗತ್ಸ್ಥಿತೆ ಜಗನ್ಮಾತೆ ಮಹಾಲಕ್ಷ್ಮೀ ನಮೋಸ್ತುತೆ. ಶ್ರೀ ಮಹಾಲಕ್ಷ್ಮೀಷ್ಟಕಸ್ತೋತ್ರಂ ಯ ಪಠೇತ್ ಭಕ್ತಿಮಾನ್ಯರಂ ಸರ್ವಸಿದ್ಧವಪುರಂ ರಾಜಪ್ರಪೋಣಿತ ಸರ್ವದಾ ಏಕಕಾಲಂ ಪಠೇ ನಿತ್ಯ ಮಹಾಪಾಪವಿನಾಶನಂ ದ್ವಿಕಾಲಂ ಯ ಪಠೇ ನಿತ್ಯ ಮಹಾಶತ್ರುವಿನಾಶನಂ ಏಕಕಾಲಂ ಪಠೇ ನಿತ್ಯ ಮಹಾಪಾಪವಿನಾಶನಂ ದ್ವಿಕಾಲಂ ಯ ಪಠೇ ನಿತ್ಯ ಧನಧಾನ್ಯ ಸಮನ್ವಿತ ತ್ರಿಕಾಲಂ ಯ ಪಠೇ ನಿತ್ಯ ಮಹಾಶತ್ರುವಿನಾಶನಂ ಮಹಾಲಕ್ಷ್ಮೀ ಬ್ರವೇ ನಿತ್ಯಂ ಪ್ರಸನ್ನ ವರದಾ ಶುಭ ಇತಿ ಶ್ರೀ ಇಂದ್ರಕೃತ ಶ್ರೀ ಮಹಾಲಕ್ಷ್ಮೀಷ್ಟಕಸ್ತೋತ್ರಂ ಸಂಪೂರ್ಣಂ. ಆರತಿ ಜ್ಞಾನ ರಾಜ ಮಹಾಕೈವಾನಂದ ತೇಜ ಸತ್ಯ ಸ್ವರೂಪಿಣಿ ಸಚ್ಚಿದಾನಂದಮೂರ್ತಿ ಲೀಲಾ ಮನುಷ್ಯ ವಿಗ್ರಹ ಸರ್ವಜೀವ ಸ್ವರೂಪಿಣಿ ಕರುಣಾಸಾಗರಣೆ ಶ್ರೀ ಪ್ರಭು ಸಾಯಿನಾಥ ನಿತ್ಯಾನಂದ ಚಿದಾತ್ಮನೆ ಜಯಮಂಗಳ ಸರ್ವ ಪಾಪ ವಿನಾಶನೆ ಶುಭಮಂಗಳ ಶ್ರೀ ಸದ್ಗುರು ಸಾಯಿನಾಥ ನಿತ್ಯಮಂಗಳ. ಓಂ ನಮಃ ಶಿವಾಯ. ಓಂ ಪಾರ್ವತಿಯೇ ನಮಃ. ಓಂ ವಿಷ್ಣುವೇ ನಮಃ. ಓಂ ಲಕ್ಷ್ಮೀಯೇ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಸರಸ್ವತಿಯೇ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವಾಗ ಇದನ್ನು ಸಾಯಿಬಾಬನ ಪಂಚಾಮೃತ ಅಭಿಷೇಕ ಆಯಿತು. ಇವಾಗ ಅದನ್ನು ಶುದ್ಧ ನೀರಲ್ಲಿ ನೀಟಾಗಿ ತೊಳೆದ್ಬಿಟ್ಟು ವಸ್ತ್ರದಲ್ಲಿ ಒಣಗಿಸಿ ಇವಾಗ ಪೀಠದ ಮೇಲೆ ಇಡಬೇಕು. ಹಳದಿ ವಸ್ತ್ರದ ಪೀಠದ ಮೇಲೆ ಇದು ಕ್ಲೀನ್ ಮಾಡಿ ಇವಾಗ ಪಂಚಾಭಿಷೇಕ ಎಲ್ಲ ಆಯ್ತಲ್ಲ, ಅದಲ್ಲೇ ನಾನು ಸಾಯಿಬಾಬಾನು ತೊಳೆದ್ಬಿಟ್ಟು ನೀಟಾಗಿ ನೀರಲ್ಲಿ ಈ ನೀರನ್ನು ಹಂಗೆ ಇಟ್ಟಿದ್ದೀನಿ. ಈ ನೀರನ್ನು ಇದು ಪ್ರಸಾದ ರೂಪದಲ್ಲಿ ಒಂದೊಂದು ಸ್ಪೂನ್ ಒಂದೊಂದು ತೀರ್ಥ ತೊಗೋಬೋದು. ಇಲ್ಲಾಂದರೆ ಈ ನೀರನ್ನು ಅದನ್ನು ಮರದ ಎಲ್ಲೂ ತುಳಿದೇ ಇರೋ ಜಾಗದಲ್ಲಿ ಮರದ ಕೆಳಗಡೆ ಇಡಬೇಕು. ಇವಾಗ ಸಾಯಿಬಾಬನ ಪೀಠದ ಮೇಲೆ ಕೂಡಿಸಿದ್ದೀನಿ ಶುದ್ಧವಾಗಿ ಮಾಡಿ. ಇದಕ್ಕೆ ಮುಂದಿನ ಅಲಂಕಾರಗಳನ್ನ ಮಾಡೋಣ. ಇವಾಗ ಸಾಯಿಬಾಬಂಗೆ ಅರ್ಶಿನ ಕುಂಕುಮದಲ್ಲೆಲ್ಲ ಪೂಜೆ ಮಾಡಿ ಅರ್ಶಿನ ಕುಂಕುಮ ಇಟ್ಟಿದ್ದೀನಿ. ಅರ್ಶಿನ ಕುಂಕುಮ ಗಂಧನ ಈಶ್ವರಂ ಸದ್ಗುರುಂ ಸಾಯಿನಾಥಂ
जनामोददं भक्तभद्रप्रदन्तं नमामीश्वरं सद्गुरुं साईनाथम् अजन्माद्यमेकं परब्रह्म साक्षात् स्वयं सम्भवं राममेवावतीर्णम् भवद्दर्शनार्थं पुनीतप्रभोऽहं नमामीश्वरं सद्गुरुं साईनाथम् श्री साईश कृपानिधे किल नृणां सर्वार्थसिद्धिप्रदं युष्मत्पादरजप्रभावमतुलं धातापि वक्ताक्षमः सद्भक्त्या शरणं कृताञ्जलिपुट सम्प्रापितोऽस्मि प्रभो श्रीमत्साई परेशपादकमलान् न्यान्यच्छरण्यं मम सायिरोपधर राघवोत्तमं भक्तकामविबुधद्रुमं प्रभुं ಇವಾಗ ಸಾಯಿಬಾಬಂಗೆ ಗೆಜ್ಜೆ ವಸ್ತ್ರ, ರುದ್ರಾಕ್ಷಿ ಇದು ಕ್ಲೀನ್ ಮಾಡಿ ಇವಾಗ ಪಂಚಾಭಿಷೇಕ ಎಲ್ಲ ಆಯ್ತಲ್ವ, ಅದಲ್ಲೇ ನಾನು ಸಾಯಿಬಾಬನ ತೊಳೆದ್ಬಿಟ್ಟು ನೀಟಾಗಿ ನೀರಲ್ಲಿ ಈ ನೀರನ್ನು ಹಂಗೆ ಇಟ್ಟಿದ್ದೀನಿ. ಈ ನೀರನ್ನು ಇದು ಪ್ರಸಾದ ರೂಪದಲ್ಲಿ ಒಂದೊಂದು ಸ್ಪೂನ್ ಒಂದೊಂದು ತೀರ್ಥ ತೊಗೋಬೋದು. ಇಲ್ಲಾಂದರೆ ಈ ನೀರನ್ನು ಅದನ್ನು ಮರದ ಎಲ್ಲೂ ತುಳಿದೇ ಇರೋ ಜಾಗದಲ್ಲಿ ಮರದ ಕೆಳಗಡೆ ಇಡಬೇಕು. ಇವಾಗ ಸಾಯಿಬಾಬನ ಪೀಠದ ಮೇಲೆ ಕೂಡಿಸಿದ್ದೀನಿ, ಶುದ್ಧವಾಗಿ ಮಾಡಿ. ಇದಕ್ಕೆ ಮುಂದಿನ ಅಲಂಕಾರಗಳನ್ನ ಮಾಡೋಣ. ಇವಾಗ ಸಾಯಿಬಾಬಂಗೆ ಅರ್ಶಿನ ಕುಂಕುಮದಲ್ಲೆಲ್ಲ ಪೂಜೆ ಮಾಡಿ ಅರ್ಶಿನ ಕುಂಕುಮ ಇಟ್ಟಿದ್ದೀನಿ. ಅರ್ಶಿನ ಕುಂಕುಮ ಗಂಧನ ಈಶ್ವರಂ ಸದ್ಗುರುಂ ಸಾಯಿನಾಥಂ जनामोददं भक्तभद्रप्रदन्तं नमामीश्वरं सद्गुरुं साईनाथम् अजन्माद्यमेकं परब्रह्म साक्षात् स्वयं सम्भवं राममेवावतीर्णम् भवद्दर्शनार्थं पुनीतप्रभोऽहं नमामीश्वरं सद्गुरुं साईनाथम् श्री साईश कृपानिधे किल नृणां सर्वार्थसिद्धिप्रदं युष्मत्पादरजप्रभावमतुलं धातापि वक्ताक्षमः सद्भक्त्या शरणं कृताञ्जलिपुट सम्प्रापितोऽस्मि प्रभो श्रीमत्साई परेशपादकमलान् न्यान्यच्छरण्यं मम सायिरोपधर राघवोत्तमं भक्तकामविबुधद्रुमं प्रभुं ಇವಾಗ ಸಾಯಿಬಾಬಂಗೆ ಗೆಜ್ಜೆ ವಸ್ತ್ರ, ರುದ್ರಾಕ್ಷಿ
ಇದು ಎಡೆಗೆ, ದೇವ್ರಿಗೆ ಎಡೆಗೆ ಇದು. देहनाकं महिमान सजन्त यत्र पूर्वे साध्या सन्ति देवाः ॐ राजाधिराजाय प्रसह्य साहिने नमो वयं वै श्रवणाय कूर्महे समे कामान् कामकामाय मह्यं कामेश्वरो वै श्रवणो दधातु कुबेराय वै श्रवणाय महाराजाय नमः ॐ स्वस्ति साम्राज्यं भोज्यं स्वराज्यं वैराज्यं पारमेष्ठ्यं राज्यं महाराज्यमाधिपत्यमयं समन्तपर्याः ईशात् सार्वभौमः सर्वायुषान्तादापराधात् पृथिव्यै समुद्रपर्यन्ताय एकराळि तदप्येष श्लोको विगीतो मरुतः परिवेष्टारो मरुतस्यावसङ्ग्रहे आविष्टस्य कामह्ने विश्वे देवा सभासद इति श्रीनारायण वासुदेवाय सच्चिदानंद सद्गुरु साईनाथ महाराज की जय. कर्म संवाद सर्वभूतक्षमस्व जय गुरुनाथ श्री प्रभु साईनाथ श्री सच्चिदानंद सद्गुरु साईनाथ महाराज की जय. श्री सच्चिदानंद सद्गुरु साईनाथ महाराज की जय. वक्रतुंड महाकाय कोटि सूर्य समप्रभा निर्विघ्नं कुरु मे देव सर्वकार्येषु सर्वदा. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्री गुरुवे नमः. ज्ञानानन्दमयं देवं निर्मलास्फटिकाकृतिं आधारं सर्वविद्यानां हयग्रीवम् उपास्महे. ॐ पूज्याय राघवेन्द्राय नमस्ते तु महामाहे श्रीपीठसुरपूजिते शङ्खचक्रगदाहस्ते महालक्ष्मी नमोस्तुते. नमस्ते गरुडारूढे कोलासुरभयङ्करि सर्वपापहरे देवी महालक्ष्मी नमोस्तुते. सर्वाज्ञे सर्ववरदे सर्वदुष्टभयङ्करि सर्वदुःखहरे देवी महालक्ष्मी नमोस्तुते. सिद्धिबुद्धिप्रदे देवी भक्तिमुक्तिप्रदयिनी मंत्रमूर्ते सदा देवी महालक्ष्मी नमोस्तुते. आद्यांतरहिता देवी आदिशक्ति महेश्वरी योगाग्ने योगसम्मुते महालक्ष्मी नमोस्तुते. स्थूलसूक्ष्म महारौद्रे महाशक्ति महोदरे महापापहरे देवी महालक्ष्मी नमोस्तुते. पदस्मांसिते देवी परब्रह्मस्वरूपिणी श्वेतांबरदे देवी नालालंकरं भूषिते जगत्स्थिते जगन्माते महालक्ष्मी नमोस्तुते. श्री महालक्ष्मीष्टकस्तोत्रं य पठेत् भक्तिमान्यरं सर्वसिद्धवपुं नृत्यं राजप्रपोनित सर्वदा. एककालं पठे नित्य महापापविनाशनं द्विकालं य पठे नित्य धनधान्य समन्विता. त्रिकालं य पठे नित्य महाशत्रुविनाशनं महालक्ष्मी ब्रवे नित्य प्रसन्न वरदा शुभा. इति श्री इंद्रकृत श्री महालक्ष्मीष्टकस्तोत्रं सम्पूर्णम्. ओं नमः शिवाय. ओं पार्वतीये नमः. ओं विष्णुवे नमः. ओं लक्ष्मीये नमः. ओं ब्रह्मदेवाय नमः. ओं सरस्वतीये नमः. ओं यड्यूरु सिद्धलिंगेश्वराय नमः. ओं गुब्बि चन्नबसवेश्वराय नमः. ओं बेळ्ळावि सोमनाथेश्वराय नमः. ओं शांति शांति शांति. ಇವಾಗ ನಾಮಾವಳಿ ಹೇಳ್ತೀನಿ.
ಆರತಿ ಜ್ಞಾನರಾಜ ಮಹಾಕೈವಾನಂದ ತೇಜ ಸತ್ಯ ಸ್ವರೂಪಿಣಿ ಸಚ್ಚಿದಾನಂದಮೂರ್ತಿ ಲೀಲಾ ಮನುಷ್ಯ ವಿಗ್ರಹ ಸರ್ವ ಜೀವ ಸ್ವರೂಪಿಣಿ ಕರುಣಾ ಸಾಗರಣೆ ಶ್ರೀ ಪ್ರಭು ಸಾಯಿನಾಥ ನಿತ್ಯಾನಂದ ಚಿದಾತ್ಮನೆ ಜಯಮಂಗಳ ಸರ್ವ ಪಾಪ ವಿನಾಶನೆ ಶುಭಮಂಗಳ ಶ್ರೀ ಸದ್ಗುರು ಸಾಯಿನಾಥ ನಿತ್ಯಮಂಗಳ. ಓಂ ನಮಃ ಶಿವಾಯ. ಓಂ ಪಾರ್ವತಿ ನಮಃ ವಿಷ್ಣು ನಮಃ ಓಂ ಲಕ್ಷ್ಮೀ ಓಂ ಬ್ರಹ್ಮದೇವ ನಮಃ ಸರಸ್ವತಿ. ಆರತಿ ಜ್ಞಾನರಾಜ ಸತ್ಯ ಸ್ವರೂಪಿಣಿ ಸಚ್ಚಿದಾನಂದಮೂರ್ತಿ ಲೀಲಾ ಮನುಷ್ಯ ವಿಗ್ರಹ ಸರ್ವ ಜೀವ ಸ್ವರೂಪಿಣಿ ಕರುಣಾ ಸಾಗರಣೆ ಶ್ರೀ ಪ್ರಭು ಸಾಯಿನಾಥ ನಿತ್ಯಾನಂದ ಚಿದಾತ್ಮನೆ ಜಯಮಂಗಳ ಸರ್ವ ಶುಭಮಂಗಳ ಶ್ರೀ ಸದ್ಗುರು ಸಾಯಿನಾಥ ನಿತ್ಯಮಂಗಳ. ಓಂ ಶ್ರೀ ಸಾಯಿನಾಥಾಯ ನಮಃ. ಓಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ. ಓಂ ಶ್ರೀ ಕೃಷ್ಣ ಶಿವಮಾರುತಾದ್ಯ ರೂಪಾಯ ನಮಃ. ಓಂ ಶೇಷಸಾಹಿನೇ ನಮಃ. ಓಂ ಗೋದಾವರಿ ತಟ ಶಿರಡಿವಾಸಿನೇ ನಮಃ. ಓಂ ಭಕ್ತಹೃದಯ ನಮಃ. ಓಂ ಸರ್ವಋಣಿನಾಯ ನಮಃ. ಓಂ ಭೂತವಾಸಾಯ ನಮಃ. ಓಂ ಭೂತಭವಿಷ್ಯದ್ಭವರ್ಜಿತಾಯ ನಮಃ. ಓಂ ಕಾಲಾತೀತಾಯ ನಮಃ. ಓಂ ಕಾಲಾಯ ನಮಃ. ಓಂ ಕಾಲದರ್ಪದಮನಾಯ ನಮಃ. ಓಂ ಮೃತ್ಯುಂಜಯ ನಮಃ. ಓಂ ಅಮೃತ್ಯಾಯ ನಮಃ. ಓಂ ಮಾತೃಭಯಪ್ರದಾಯ ನಮಃ. ಓಂ ಜೀವಾರಾಧಾಯ ನಮಃ. ಓಂ ಸರ್ವಧಾರಾಯ ನಮಃ. ಓಂ ಭಕ್ತವಾನ್ ಸಮರ್ಥ ನಮಃ. ಓಂ ಭಕ್ತವಾನ್ ಪ್ರತಿಜ್ಞಾ ನಮಃ. ಓಂ ಅನ್ನವಸ್ತ್ರದಾಯ ನಮಃ. ಓಂ ಆರೋಗ್ಯ ಕ್ಷೇಮದಾಯ ನಮಃ. ಓಂ ಧನಮಂಗಳಪ್ರದಾಯ ನಮಃ. ಓಂ ಬುದ್ಧಿಸಿದ್ಧಿಪ್ರದಾಯ ನಮಃ. ಓಂ ಪುತ್ರಮಿತ್ರ ಕಲತ್ರ ಬಂಧುದಾಯ ನಮಃ. ಓಂ ಯೋಗಕ್ಷೇಮ ಮಹಾಯ ನಮಃ. ಓಂ ಆಪದ್ಬಾಂಧವೇ ನಮಃ. ಓಂ ಮಾಘಬಂಧುವೇ ನಮಃ. ಓಂ ಭಕ್ತಿಮುಕ್ತಿ ಸ್ವಗ್ರ ಪವಗ್ರದಯ ಪ್ರಿಯಾಯ ನಮಃ. ಓಂ ಪ್ರೀತಿವರ್ಧನಾಯ ನಮಃ. ಓಂ ಅಂತರ್ಯಾಮಿನೇ ನಮಃ. ಓಂ ಸಚ್ಚಿದಾತ್ಮನೇ ನಮಃ. ಓಂ ನಿತ್ಯಾನಂದಾಯ ನಮಃ. ಓಂ ಪರಮಸುಖದಾಯ ನಮಃ. ಓಂ ಪರಮೇಶ್ವರಾಯ ನಮಃ. ಓಂ ಪರಬ್ರಹ್ಮನೇ ನಮಃ. ಓಂ ಪರಮಾತ್ಮನೇ ನಮಃ. ಓಂ ಜ್ಞಾನಸ್ವರೂಪಿನೇ ನಮಃ. ಓಂ ಜಗತ್ಸ್ಥಿತೆ ಓಂ ಜ್ಞಾನಸ್ವರೂಪಿನೇ ನಮಃ. ಓಂ ಜಗತ್ಪ್ರೀತಾಯ ನಮಃ. ಓಂ ಭಕ್ತನಂ ಮಾತೃತತ್ವಪಿತಾಯ ನಮಃ. ಓಂ ಭಕ್ತಭೃದಾಯ ನಮಃ. ಓಂ ಭಕ್ತಪ್ರದಾಯ ನಮಃ. ಓಂ ಭಕ್ತಭಯಪ್ರದಾಯ ನಮಃ. ಓಂ ಭಕ್ತರಾಧನೀಯ ನಮಃ. ಓಂ ಭಕ್ತರುಕಾರಾಯ ನಮಃ. ಓಂ ಶರಣಗತವತ್ಸಲಾಯ ನಮಃ. ಓಂ ಭಕ್ತಿಶಕ್ತಿಪ್ರದಾಯ ನಮಃ. ಓಂ ಜ್ಞಾನವೈರಾಗ್ಯಪ್ರದಾಯ ನಮಃ. ಓಂ ಪ್ರೇಮಪ್ರದಾಯ ನಮಃ. ಓಂ ಪ್ರೇಮಪ್ರದಾಯ ನಮಃ. ಓಂ ಸಂಶಯ ಹೃದಯ ದೌರ್ಬಲ್ಯ ನಮಃ. ಓಂ ಪಾಪಕರ್ಮವಸನಶಯಕಾಯ ನಮಃ. ಓಂ ಹೃದಯ ಗ್ರಂಥಿ ಭೇದಕಾಯ ನಮಃ. ಓಂ ಕರ್ಮಧ್ವಂಸಿನೇ ನಮಃ. ಓಂ ಶುದ್ಧ ಸತ್ವಸ್ಥಿತಾಯ ನಮಃ. ಓಂ ಗುಣಾತೀತ ಗುಣಾತ್ಮನೇ ನಮಃ. ಓಂ ಅನಂತ ಕಲ್ಯಾಣಗುಣಾಯ ನಮಃ. ಓಂ ಅಮಿತ ಪರಾಕ್ರಮಾಯ ನಮಃ. ಓಂ ಜಹೀನೇ ನಮಃ. ಓಂ ದ್ವಾರಕ್ಷೋಭಾಯ ನಮಃ. ಓಂ ಅಪರಾಜಿತೇ ನಮಃ. ಓಂ ತ್ರಿಲೋಕೇಶ ವಿಭತಗತೇ ನಮಃ. ಓಂ ಅತಖ್ಯರಹಿತಾಯ ನಮಃ. ಓಂ ಸರ್ವಶಕ್ತಿಮೂರ್ತಿಯೇ ನಮಃ. ಓಂ ಸ್ವರೂಪಸುಂದರಾಯ ನಮಃ. ಓಂ ಸುಲೋಚನಾಯ ನಮಃ. ಓಂ ಬಹುರೂಪ ವಿಶ್ವಮೂರ್ತೆ ನಮಃ. ಆರೋಪ್ಯವ್ಯಕ್ತಾಯ ನಮಃ. ಓಂ ಅಚಿಂತ್ಯಾಯ ನಮಃ. ಓಂ ಸೂಕ್ಷ್ಮಾಯ ನಮಃ. ಓಂ ಸರ್ವಂತಯಾಮಿನೇ ನಮಃ. ಓಂ ಅನವಾಗತೀತಾಯ ನಮಃ. ಓಂ ಪೂರ್ಣಮೂರ್ತೆ ನಮಃ. ಓಂ ಸುಲಭ ದುರ್ಬಲಾಯ ನಮಃ. ಓಂ ಅಸಹಾಯ ಸಹಾಯ ನಮಃ. ಓಂ ಅನತನಾಥ ದೀನಬಂಧುವೇ ನಮಃ. ಓಂ ಸರ್ವಭಾರತಭೃತೆ ನಮಃ. ಓಂ ಅಕರ್ಮಿಕೆ ಕಂಠಕರಿಣೇ ನಮಃ. ಓಂ ಪುಣ್ಯಶ್ರವಣಕೀರ್ತನಾಯ ನಮಃ. ಓಂ ತೀರ್ಥಾಯ ನಮಃ. ಓಂ ವಾಸುದೇವಾಯ ನಮಃ. ಓಂ ಸತ್ತಂಗತೆಯೇ ನಮಃ. ಓಂ ಸತ್ವರಾಯಣಾಯ ನಮಃ. ಓಂ ಲೋಕನಾಥಾಯ ನಮಃ. ಓಂ ಪವನನಾಥಾಯ ನಮಃ. ಓಂ ಅಮೃತಾಂಶ್ವನೇ ನಮಃ. ಓಂ ಭಾಸ್ಕರಪ್ರಭಾಯ ನಮಃ. ಓಂ ಬ್ರಹ್ಮಚರ್ಯ ತಪಸ್ಸ ಸುಮರ್ಸ್ಯ ನಮಃ. ಓಂ ಸತ್ಯಧರ್ಮಪರಾಯಣಾಯ ನಮಃ. ಓಂ ಸಿದ್ದೇಶ್ವರಾಯ ನಮಃ. ಓಂ ಭಗವತೇ ನಮಃ. ಓಂ ಭಕ್ತವತ್ಸಲಾಯ ನಮಃ. ಓಂ ಸತ್ಪುರುಷಾಯ ನಮಃ. ಓಂ ಪುರುಷೋತ್ತಮಾಯ ನಮಃ. ಪುರುತತ್ವಬೋಧಕಾಯ ನಮಃ. ಓಂ ಕಾಮಾದಿ ಸರ್ವ ಅಗ್ನಧ್ವಂಸಿನೇ ನಮಃ. ಓಂ ಅಭಿನವಾಯ ನಮಃ. ಓಂ ಸರ್ವಸಮ್ಮತಾಯ ನಮಃ. ಓಂ ಶ್ರೀ ದಕ್ಷಿಣಾಮೂರ್ತಿಯೇ ನಮಃ. ಓಂ ಶ್ರೀ ವೆಂಕಟೇಶ್ರವಣಾಯ ನಮಃ. ಓಂ ಅದ್ಭುತಾನಂತಚರ್ಯ ನಮಃ. ಓಂ ಪಾಪರಿತಾಯ ನಮಃ. ಓಂ ಸಂಸಾರ ಸರ್ವದುಃಖ ಶಯಕಾರಾಯ ನಮಃ. ಓಂ ಸರ್ವವಿತ್ಸವರ್ತಮುಖಾಯ ನಮಃ. ಓಂ ಸರ್ವಂತರಾಭಿಷ್ಟಾಯ ನಮಃ. ಓಂ ಸರ್ವಮಂಗಳಕಾರಾಯ ನಮಃ. ಸರ್ವಭೀಷ್ಟಪ್ರದಾಯ ನಮಃ. ಓಂ
ಓಂ ಸಾಮರಸ್ಯ ಸನ್ಮಂಗ್ರಾಯ ಸ್ಥಾಪನಾಯ ನಮಃ. ಓಂ ದ್ವಾರಕಾಯ ನಮಃ. ಓಂ ಶ್ರೀ ಶಿರಡಿ ಶೇಷವಾಸಿನೇ ನಮಃ. ಆರತಿ ಜ್ಞಾನ ರಾಜ ಮಹಾಕೈವಾನಂದ ತೇಜ ಸತ್ಯ ಸ್ವರೂಪಿಣಿ ಸಚ್ಚಿದಾನಂದಮೂರ್ತಿ ಲೀಲಾ ಮನುಷ್ಯ ವಿಗ್ರಹ ಸರ್ವಜೀವ ಸ್ವರೂಪಿಣಿ ಕರುಣಾಸಾಗರಣೆ ಶ್ರೀ ಪ್ರಭು ಸಾಯಿನಾಥ ನಿತ್ಯಾನಂದ ಚಿದಾತ್ಮನೆ ಜಯ ಮಂಗಳ ಸರ್ವ ಪಾಪ ವಿನಾಶನೆ ಶುಭ ಮಂಗಳ ಶ್ರೀ ಸದ್ಗುರು ಸಾಯಿನಾಥ ನಿತ್ಯ ಮಂಗಳ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಆರತಿ. ಓಂ ನಮಃ ಶಿವಾಯ. ಓಂ ಪಾರ್ವತಿ ನಮಃ. ಓಂ ವಿಷ್ಣು ನಮಃ. ಲಕ್ಷ್ಮೀ ನಮಃ. ಓಂ ಬ್ರಹ್ಮದೇವ ನಮಃ. ಓಂ ಸರಸ್ವತಿ ನಮಃ. ಆರತಿ ಜ್ಞಾನರಾಜ ಮಹಾಕೈವಾನಂದ ತೇಜ ಸತ್ಯಸ್ವರೂಪಿಣಿ ಸಚ್ಚಿದಾನಂದ ಮುಕ್ತಿ ಲೀಲಾ ಮನುಷ್ಯ ವಿಗ್ರಹ ಸರ್ವ ಜೀವ ಸ್ವರೂಪಿಣಿ ಕರುಣಾ ಸಾಗರಿಣೆ ಶ್ರೀ ಪ್ರಭು ಸಾಯಿನಾಥ ನಿತ್ಯಾನಂದ ಚಿದಾತ್ಮನೆ ಜಯಮಂಗಳ ಸರ್ವ ಪಾಪ ವಿನಾಶನೆ ಶುಭ ಮಂಗಳ ಶ್ರೀ ಸದ್ಗುರು ಸಾಯಿನಾಥ ನಿತ್ಯಮಂಗಳ. ಓಂ ನಮಃ ಶಿವಾಯ. ಓಂ ಪಾರ್ವತಿ ನಮಃ. ಓಂ ವಿಷ್ಣು ನಮಃ. ಓಂ ಲಕ್ಷ್ಮೀ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಸರಸ್ವತಿಯೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮಃ ಶಿವಾಯ. ಓಂ ಪಾರ್ವತಿ ನಮಃ. ಓಂ ವಿಷ್ಣು ನಮಃ. ಓಂ ಲಕ್ಷ್ಮೀ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಸರಸ್ವತಿಯೇ ನಮಃ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮಾಯ ಭವಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇ ನವೇ ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಇವಾಗ ಫೈನಲ್ ಆರತಿ ಪಂಚಾರತಿ ಮಾಡಿಬಿಟ್ಟು ದೇವರೇ ನಮ್ಮನ್ನು ಕಾಪಾಡು ಅಂತ ಪೂಜೆನ ಮುಕ್ತಾಯಗೊಳಿಸೋದು. ಆರತಿ ಜ್ಞಾನ ರಾಜ ಮಹಾಕೈವಾನಂದ ತೇಜ ಸತ್ಯ ಸ್ವರೂಪಿಣಿ ಸಚ್ಚಿದಾನಂದ ಮೂರ್ತಿ ಲೀಲಾ ಮನುಷ್ಯ ವಿಗ್ರಹ ಸರ್ವ ಜೀವ ಸ್ವರೂಪಿಣಿ ಕರುಣಾ ಸಾಗರಣೆ ಶ್ರೀ ಪ್ರಭು ಸಾಯಿನಾಥ ನಿತ್ಯಾನಂದ ಚಿದಾತ್ಮನೆ ಜಯಮಂಗಳ ಸರ್ವ ಪಾಪ ವಿನಾಶನೆ ಶುಭ ಮಂಗಳ ಶ್ರೀ ಸದ್ಗುರು ಸಾಯಿನಾಥ ನಿತ್ಯ ಮಂಗಳ. ಓಂ ನಮಃ ಶಿವಾಯ. ಓಂ ಪಾರ್ವತಿ ನಮಃ. ಓಂ ವಿಷ್ಣು ನಮಃ. ಓಂ ಲಕ್ಷ್ಮೀ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಸರಸ್ವತಿ ನಮಃ. ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ ಶಾಂತಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಎಲ್ಲರೂ ದೇವ್ರ ಹತ್ರ ಬೇಡ್ಕೊಳ್ಳೋಣ, ಒಳ್ಳೆಯದಾಗಲಿ, ವಿದ್ಯೆ ಬುದ್ಧಿ ಎಲ್ಲ ಕೊಡೋದು ಮಾಡುವಂತ. ನೆಕ್ಸ್ಟು ಸಾಯಿಬಾಬಾದು ಸತ್ಯ ಚರಿತ್ರೆ ಓದೋದು. ಇದು ಬುಕ್ ಸಿಗುತ್ತೆ ನಿಮಗೆ, ಸಾಯಿ ಬಾಬಾ 9 ವಾರಗಳ ವಿಸ್ಮಯಕಾರಿ ವ್ರತ ಅಂತ. ಆ್ಯಕ್ಚುಲಿ ಈ ವ್ರತನೂ ನಾನು ಮಾಡಿದೆ. ನಾನು ಅಂದ್ಕೊಂಡಿದ್ದಾಗಿದೆ. ಭಕ್ತಿ ಶ್ರದ್ಧೆ ಮತ್ತು ಆ ಟೈಮಲ್ಲಿ ಸುಳ್ಳು ಹೇಳ್ಕೊಡೋದು, ಈ ಹಾಳಿಸ್ಕೊಡೋದು, ಬೇರೆಯವ್ರಿಗೆ ನೋವು ಮಾಡಿಕೊಡೋದು, ಹಂಗಿದ್ರೆ ಮಾತ್ರ ಬೇಗ ಹೊಲಿತಾನೆ. ಇಷ್ಟು ಓದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ಯಾರ್ಯಾರು ವ್ರತವನ್ನು ಆಚರಿಸ್ಬೋದು ಅಂತ. ಈ ಬುಕ್ಕು ಒಂದು 20 ರೂಪಾಯೋ 10 ರೂಪೀಸೋ, ನೀವು ತಗೊಂಡು ನೋಡಿ. ಇದನ್ನೆಲ್ಲ ಆಮೇಲೆ ಓದ್ಬೋದು. ಇವಾಗ ನಾನು ಇದು ಶತನಾಮಾವಳಿ ಓದಿದ್ದೀನಿ. ಇವಾಗ ನಾನು ಇದು ಚರಿತ್ರೆ ಅಥವಾ ಕತೆ ಬಗ್ಗೆ ಓದ್ತಾ ಇದ್ದೀನಿ. ಉದ್ಯೋಗ ದೊರೆಯಿತು. ಹೆಬ್ಬಾಳದ ವಾಸಿಯಾಗಿರುವ ಮಧ್ಯಮ ವರ್ಗದ ಭಾಸ್ಕರ್ ರಾವ್ ಉದ್ಯೋಗವಿಲ್ಲದೆ ನಿರುದ್ಯೋಗಿ ಪದವೀಧರರು. ಅವರು ಬಾಲ್ಯದಲ್ಲೇ ಅನೇಕ ಸಂಕಷ್ಟಗಳನ್ನು ಎದುರಿಸುತ್ತಾ ಜೀವನವನ್ನು ಕಟ್ಟಿಕೊಂಡವರು. ಕಡುಬಡತನದಿಂದ ವಿದ್ಯಾಭ್ಯಾಸ ಮುಗಿಸಿ ಪದವಿ ಮುಗಿಸಿದರು. ಪದವೀಧರರಾದರೂ ಉದ್ಯೋಗ ಸಿಗದೆ ಬಹಳ ಕಷ್ಟದಿಂದ ಜೀವನವನ್ನು ನಡೆಸುತ್ತಿದ್ದರು. ಒಬ್ಬ ಸ್ನೇಹಿತನ ಸಲಹೆಯಂತೆ ಭಾಸ್ಕರ್ ಶಿರಡಿಗೆ ತೆರಳಿ ಪ್ರಯಾಸದಿಂದ ಸ್ವಾಮಿಯ ದರ್ಶನ ಮಾಡಿ ಗುತ್ತಿಗೆಯಲ್ಲಿ ಮೇಲಿದ್ದ ಹೂವನ್ನು ತಗೊಂಡು ಜೇಬಿನಲ್ಲಿ ಇಟ್ಟುಕೊಂಡು ಬೆಂಗಳೂರಿಗೆ ಹಿಂತಿರುಗಿದರು. ಹೀಗೆಯೇ 2 ದಿನ ಕಳೆದ ನಂತರ ಪರಿಚಯಸ್ಥರ ಬಂದು ಟ್ರಾವೆಲ್ಸ್ಗೆ ಕ್ಲರ್ಕ್ ಬೇಕಾಗಿದೆ ಎಂದು ಕೇಳಿದರು. ನೀನು ಹೋಗಿ ವಿಚಾರಿಸು ಎಂದು ತಿಳಿಸಿದರು. ಆಗ ವಿಳಾಸಕ್ಕೆ ಬಂದು ನೋಡಿದಾಗ ಸಾಯಿ ಟ್ರಾವೆಲ್ಸ್ ವಿಳಾಸ ಆಗಿತ್ತು. ಯಜಮಾನರು ಭಾಸ್ಕರ್ಗೆ ಕ್ಲರ್ಕ್ ಕೆಲಸ ನೀಡಿ 2 ವರ್ಷಗಳ ಕಾಲ ಸತತವಾಗಿ ಟ್ರಾವೆಲ್ಸ್ ಕೆಲಸ ಮುಗಿಸಿ
ಒಳ್ಳೆಯ ಹೆಸರು ಪಡೆದುಕೊಂಡರು. ನಂತರ ಮ್ಯಾನೇಜರ್ ಆಗಿ ಬಡ್ತಿ ನೀಡಿದರು. ಆರ್ಥಿಕ ಸ್ಥಿತಿ ಸುಧಾರಿಸಿತು. ನಂತರ ವಿವಾಹವಾದರು. ಇವರಿಗೆ ಒಬ್ಬ ಪುತ್ರ ಇದ್ದಾನೆ. ಪ್ರಯಾಣಿಕರಿಗೆ ಶಿರಡಿ ಬಾಬಾರವರ ದರ್ಶನ ಮಾಡಲಿಕ್ಕೆ ಸಲಹೆ ನೀಡಿ ಮಾಹಿತಿ ಕೊಡುತ್ತಾರೆ. ಸಂತಾನ ಪ್ರಾಪ್ತಿ. ಸುವರ್ಣ ಮತ್ತು ಚಂದ್ರಶೇಖರ್ ದಂಪತಿಗಳು ಮದುವೆಯಾಗಿ 17 ವರ್ಷಗಳಾದರೂ ಸಂತಾನ ಪ್ರಾಪ್ತಿಯಾಗಿರಲಿಲ್ಲ. ಚಂದ್ರಶೇಖರ್ ಕಾಫಿ ಹೌಸ್ನ ಮಾಲೀಕ. 4 ಜನಕ್ಕೆ ಊಟ ಹಾಕುವ ಸ್ಥಿತಿವಂತರು. ಸುವರ್ಣ ಸದ್ಗುಣಿಯಾಗಿ ಜೀವನದ ಸಾಗರದಲ್ಲಿ ಸಾಗುತ್ತಿದ್ದರು. ಮಕ್ಕಳಿಲ್ಲದ ದಂಪತಿಗಳಿಗೆ ವೈದ್ಯರು ಹಿರಿಯರು ಸಮಾಧಾನಪಡಿಸುತ್ತಲೇ ಇದ್ದರು. ಕೆಲವು ಕುಹಿಕಿಗಳು ಸಂಬಂಧಿಕರು ಬಂಜೆ ಎಂದು ಆಡಿಕೊಳ್ಳುತ್ತಿದ್ದರು. ಇದರಿಂದ ಆ ದಂಪತಿಗಳಿಗೆ ಸಾಕಷ್ಟು ನೊಂದಿದ್ದರು. ಸರ್ಪದೋಷ ಪರಿಹಾರ, ಹೋಮ, ಪೂಜೆ ಕಾರ್ಯಗಳನ್ನು ಮಾಡುತ್ತಿದ್ದರು. ಫಲ ದೊರೆಯಲಿಲ್ಲ. ಬೇರೆ ಮಕ್ಕಳನ್ನು ಕಂಡಾಗ ಅವರು ರೋದನೆ ಪಡುತ್ತಿದ್ದರು. ಸ್ನೇಹಿತರ ಸಲಹೆಯಂತೆ ಶಂಕರಶಾಸ್ತ್ರ ಬಲ್ಲ ಪಂಡಿತರ ಬಳಿ ತಮ್ಮ ಗೋಳನ್ನು ಕೇಳಿಕೊಂಡರು. ಅವರು ನೀವು 9 ವಾರ ಸಾಯಿಬಾಬಾ ವ್ರತ ಆಚರಿಸಿ ಎಂದು ತಿಳಿಸಿದರು. ಇದರಂತೆ ದಂಪತಿಗಳು 9 ವಾರಗಳ ಕಾಲ ಸಾಯಿಬಾಬಾ ವ್ರತೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡಿದರು. 9ನೇ ವಾರ ಹಿರಿಯರ ಗುರು ಸಮಾನರಾದವರಿಗೆ ಅನ್ನ ಸಮರ್ಪಣೆ ಮಾಡಿ ಬಿಳಿ ವಸ್ತ್ರದಾನ ಮಾಡಿ ಆಶೀರ್ವಾದ ಪಡೆದರು. ವ್ರತ ಮುಗಿದ ನಂತರ ಸುವರ್ಣ ಗರ್ಭಿಣಿಯಾದರು. ನವಮಾಸ ಮುಗಿದ ನಂತರ ಗಂಡು ಮಗುವಿಗೆ ಜನ್ಮವಿತ್ತರು. ಈಗ ದಂಪತಿಗಳು ಸಂತೋಷದಿಂದ ಜೀವನವನ್ನು ನಡೆಸುತ್ತಿದ್ದಾರೆ. ಕ್ಯಾನ್ಸಲ್. ಅನ್ನಪೂರ್ಣಮ್ಮ ಗೃಹಿಣಿ. ಪತಿ ಸದಾನಂದ ಟ್ಯಾಕ್ಸಿ ಡ್ರೈವರ್. ಕಡು ಬಡತನದ ಕುಟುಂಬ ಜೀವನ ನಿರ್ವಹಣೆಗೆ ಕಷ್ಟವಾಗುತ್ತಿತ್ತು. ಪತ್ನಿ ಸದಾಚಾರ ಸಂಪನ್ಗುಣವುಳ್ಳ ಗೃಹಿಣಿ. ದಂಪತಿಗಳಿಗೆ 2 ಹೆಣ್ಣು ಮಕ್ಕಳು, 2 ಚಿಕ್ಕ ಮಕ್ಕಳು. ಬಡತನ, ಟ್ಯಾಕ್ಸಿಯಿಂದ ಬಂದ ಹಣ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಊಟಕ್ಕೆ ಮತ್ತು ಬಟ್ಟೆಗೆ ಸಾಕಾಗುತ್ತಿತ್ತು. ಹೀಗೆ ಜೀವನ ಸಾಗಿಸುತ್ತಿದ್ದಾಗ ಪತ್ನಿ ಅನ್ನಪೂರ್ಣಮ್ಮಳಿಗೆ ಎದೆನೋವು ಬಂದು ಆಸ್ಪತ್ರೆಗೆ ತೋರಿಸಿದರು. ಅಲ್ಲಿ ಪರೀಕ್ಷೆ ಮಾಡಿದಾಗ ಸ್ತನ ಕ್ಯಾನ್ಸರ್ ಎಂದು ವೈದ್ಯರು ದೃಢಪಡಿಸಿದರು. ದಂಪತಿಗಳಿಗೆ ಅಪಾರವಾದ ದುಃಖ ಉಂಟಾಯಿತು. ಕಂಡವರ ದೇವರಿಗೆ ಕೈ ಮುಗಿದರು. ಯಾವ ದೈವವೂ ಇವರ ನೋವು ಕೇಳಲಿಲ್ಲ. ಆಸ್ಪತ್ರೆಯಲ್ಲಿ ಆಪರೇಷನ್ ಸಹ ಆಯಿತು. ವೈದ್ಯರು ಸಂಪೂರ್ಣ ವಾಸಿಯಾಗುವ ಭರವಸೆ ನೀಡಲಿಲ್ಲ. ದಂಪತಿಗಳು ಚಿಂತೆಗೆ ಒಳಗಾದರು. ಸ್ನೇಹಿತರ ಮಾತಿನಂತೆ ಅನ್ನಪೂರ್ಣಮ್ಮ ಪುಟ್ಟೇನಹಳ್ಳಿಯಲ್ಲಿರುವ ಸಾಯಿಬಾಬಾರ ದೇವಸ್ಥಾನಕ್ಕೆ ಹೋಗಿ ಬರುತ್ತಿದ್ದರು. ಅಭಿಷೇಕದ ನೀರನ್ನು ತಂದು ಸ್ನಾನ ಮಾಡಿದರು. ಬಾಬಾರನ್ನು ನೆನೆಯುತ್ತಾ 9 ವಾರಗಳ ಕಾಲ ಪೂಜಿಸಿದರು. ನಂತರ ಆಸ್ಪತ್ರೆಗೆ ತೆರಳಿ ಪರೀಕ್ಷಿಸಿದಾಗ ಕ್ಯಾನ್ಸರ್ ಜೀವಾಣುಗಳು ನಾಶವಾಗಿ ಆರೋಗ್ಯವಾಗಿದ್ದಾರೆ ಎಂಬ ಫಲಿತಾಂಶ ಬಂತು. ಅಂದಿನಿಂದ ಅನ್ನಪೂರ್ಣಮ್ಮ ಸಾಯಿಬಾಬಾರ ಪರಮ ಭಕ್ತರಾದರು. ಕಂಕಣ ಭಾಗ್ಯ. ರಾಜೇಶ್ವರಿ ಖಾಸಗಿ ಕಂಪನಿಯಲ್ಲಿ ಉದ್ಯೋಗದಲ್ಲಿದ್ದು ತಂದೆ ತಾಯಿ ಗಂಡನ್ನು ಹುಡುಕುತ್ತಲೇ ಕಾಲ ಕಳೆದರು. ಯಾವ ಗಂಡು ಮೆಚ್ಚಲಿಲ್ಲ. ಮೆಚ್ಚಿದರೂ ಜಾತಕ ಕೂಡಿ ಬರಲಿಲ್ಲ. ಕಾರಣ ಅವಳದು ಮೂಲ ನಕ್ಷತ್ರ. ಮೂಲ ನಕ್ಷತ್ರದವರನ್ನು ಮದುವೆಯಾದರೆ ಅತ್ತೆ ಮಾವ ಸಾಯುತ್ತಾರೆ ಎಂಬ ಮೂಢನಂಬಿಕೆ. ವರನ ಕಡೆಯವರು ಒಪ್ಪುವುದೇ ಕಷ್ಟವಾಗುತ್ತಿತ್ತು. ಹೀಗೆ 30 ವರ್ಷಕ್ಕೆ ಕಾಲಿಟ್ಟ ರಾಜೇಶ್ವರಿ ಇದರಿಂದ ಅವಳ ತಂದೆ ತಾಯಿ ದುಃಖಿತರಾಗಿದ್ದರು. ಇದರಿಂದ ಬೇಸರಗೊಂಡು ರಾಜೇಶ್ವರಿ ದೇವಸ್ಥಾನಗಳಿಗೆ ಹೋಗತೊಡಗಿದಳು. ಗೆಳತಿಯೊಬ್ಬಳ ಸಿಕ್ಕಿದಾಗ ರಾಜೇಶ್ವರಿ ತನ್ನ ಕಷ್ಟವನ್ನು ಅವಳಲ್ಲಿ ಹೇಳಿಕೊಂಡಳು. ಗೆಳತಿಯ ಮಾತಿನಂತೆ ಮಲ್ಲೇಶ್ವರದ ಸಾಯಿಬಾಬಾರ ದೇವಸ್ಥಾನಕ್ಕೆ ತೆರಳಿದರು. ಸ್ನೇಹಿತೆಯ ಮಾತಿನಂತೆ 9 ಗುರುವಾರ ಈ ದೇವಸ್ಥಾನಕ್ಕೆ ಬಂದು ದರ್ಶನ ಪಡೆದಳು. 2ನೇ ಗುರುವಾರ ಬಾಬಾರವರ ದರ್ಶನ
ಮಾಡುತ್ತಿದ್ದಂತೆ ಕೆಂಗೇರಿಯ ಮೂಲದ ಗಂಡು ಅದು ಪರೀಕ್ಷೆ ನಡೆಸಿ ರಾಜೇಶ್ವರಿಯನ್ನು ಮೆಚ್ಚಿಕೊಂಡನು. ಅಪ್ಪ ಅಮ್ಮ ಇರಲಿಲ್ಲ. ಜಳ್ಳಿ ಮರಳು ವ್ಯಾಪಾರಿಯಾಗಿದ್ದನು. ಅಣ್ಣ ಅತ್ತಿಗೆ ತೋರಿಸಿ ಮದುವೆಯನ್ನು ನಿಶ್ಚಯಿಸಿದ. 4ನೇ ಗುರುವಾರಕ್ಕೆ ಎಂಗೇಜ್ಮೆಂಟ್ ಆಯಿತು. 7ನೇ ಗುರುವಾರ ಮದುವೆಯೂ ಆಯಿತು. 8ನೇ ಗುರುವಾರ ಗಂಡ ಹೆಂಡತಿ ಸಾಯಿಬಾಬಾರ ದರ್ಶನ ಮಾಡಿದರು. ಸ್ನೇಹಿತೆಯ ಸಲಹೆಯಂತೆ 9 ಗುರುವಾರ ನವದಂಪತಿಗಳು ಶಿರಡಿ ತೆರಳಿ ಸಾಯಿಬಾಬಾರನ್ನ ದರ್ಶನ ಪಡೆದರು. ಈ ದಂಪತಿಗಳಿಗೆ ಈಗ ಒಂದು ಹೆಣ್ಣು ಮಗು ಇದೆ. ಹೊಸ ಮನೆ, ಕಾರು ಪಡೆದುಕೊಂಡು ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದಾರೆ. ಬಡವ ಬಲ್ಲಿದನಾದ. ಒಂದು ಊಟ ಮಾಡಿದರೆ ಮತ್ತೊಂದು ಹೊತ್ತು ಊಟ ಇರದೆ ಉಪವಾಸ. 9 ಜನ ಹೆಣ್ಣು ಮಕ್ಕಳನ್ನು ಸಾಕುವ ಜವಾಬ್ದಾರಿ. ಹಳ್ಳಿಯಲ್ಲಿ ತೋಟ ಜಮೀನಿಲ್ಲದ ಕಾರಣ ಜೀವನವನ್ನು ಸಾಗಿಸಲು ಕಷ್ಟವೆಂದು ನಗರಕ್ಕೆ ಬಂದರು. ಮಕ್ಕಳಿಗೆ ಸರಿಯಾಗಿ ವಿದ್ಯಾಭ್ಯಾಸ ಕೊಡಲು ಸಾಧ್ಯವಾಗುತ್ತಿರಲಿಲ್ಲ. ಮಕ್ಕಳಿಗೆ ಶಾಲೆಯಲ್ಲಿ ಮಧ್ಯಾಹ್ನದ ಊಟ ಸಿಗುತ್ತಿತ್ತು. ರಾತ್ರಿ ಮಕ್ಕಳಿಗೆ ಗಂಜಿ ರಾಗಿ ರೊಟ್ಟಿ ನೀಡಿ ಸಂಸಾರ ಸಾಗುತ್ತಿದ್ದರು. ಮುಂದೆ ಮಕ್ಕಳು ಬೆಳೆಯುತ್ತಾ ಹೋದಂತೆ ಇವರ ವಿದ್ಯಾಭ್ಯಾಸ, ಮದುವೆ ಕಷ್ಟವಾಗುತ್ತಾ ದಿನನಿತ್ಯ ಕಣ್ಣೀರೇ ಅಭಿಷೇಕವಾಯಿತು, ದೇವರಿಗೆ ಅರ್ಪಣೆಯಾಯಿತು. ಈ ರೀತಿ ಇರುವಾಗ ಬಾಲಕ ಒಬ್ಬ ಒಂದು ಸಾಯಿಬಾಬಾರವ ಪವಾಡದ ಕಥೆ ಇರುವ ಕರಪತ್ರ ಕೊಟ್ಟು ಅದನ್ನು ಓದಿದ ಭಾಗ್ಯ ಮನೆಯಲ್ಲೇ ಇದ್ದ ಬಾಬಾರನ್ನು ಪೂಜಿಸುತ್ತಿದ್ದಳು. ಬಾಬಾರ ಭಾವಚಿತ್ರವನ್ನು ಶಾಲೆಯ ಪುಸ್ತಕದ ರಟ್ಟಿಗೆ ಅಂಟಿಸಿ ದೇವರ ಗುಡಿಯಲ್ಲಿ ಇಟ್ಟು ಪ್ರತಿ ಗುರುವಾರ ಊದುಬತ್ತಿ ಹಚ್ಚಿ ಕೈ ಮುಗಿಯುತ್ತಿದ್ದಳು. 9 ಗುರುವಾರ ಕಳೆದ ಮೇಲೆ ಗಂಡನಿಗೆ ಸ್ಥಳೀಯ ರಾಜಕಾರಣಿ ಸಹಾಯದಿಂದ ಸ್ವತಃ ಆಟೋ ಪಡೆಯುವ ಭಾಗ್ಯ ಬಂದಿತು. ಆ ಹೊಸ ಆಟೋ ಬಂದ ಮೇಲೆ ಹಗಲಿರುಳು ದುಡಿದು ಕಡಿಮೆ ಅವಧಿಯಲ್ಲಿ ಸಾಲ ತೀರಿಸಿದ. ನಂತರ ಆಟೋ ಕೊಡಿಸುವ ಏಜೆಂಟ್ ಆದ. ನಂತರ ಮತ್ತೊಂದು ಆಟೋವನ್ನು ಪಡೆದನು. ಹೀಗೆ ಸೋಮಣ್ಣ ಬಲ್ಲಿದನಾದ. ಹೆಣ್ಣು ಮಕ್ಕಳು ಓದಿ ಒಳ್ಳೆಯ ಉದ್ಯೋಗ ಪಡೆದರು, ಮದುವೆಯನ್ನು ಮಾಡಿಕೊಂಡರು. ಸಾಯಿ ಆಟೋ ಲಿಂಕ್ಸ್ ಹೆಸರಿನಿಂದ ಸೋಮಣ್ಣ ಸ್ಥಿತಿವಂತನಾದ. ಇದೆಲ್ಲ ನಡೆದಿದ್ದು ಸಾಯಿಬಾಬಾರವರ ಕೃಪೆಯಿಂದ. ಇವಾಗ ನಾನು 9 ನಾಣ್ಯದ ರಹಸ್ಯ ಮಹತ್ವ ಹೇಳ್ತೀನಿ. ಇದು ಸ್ಟಾರ್ಟ್ ಮಾಡಬೇಕು ಅಂದರೆ ಗುರುವಾರನೇ ಸ್ಟಾರ್ಟ್ ಮಾಡಬೇಕು. ಮತ್ತು ಇದನ್ನು 9 ವ್ರತ ಹೆಂಗೆ ಮಾಡಬೇಕು ಅಂದರೆ, ಫಸ್ಟು ಒಂದು ಅರಿಶಿಣದ ಬಟ್ಟೆ ತಗೊಂಡು ಬಿಳಿ ಬಟ್ಟೆಗೆ ಅರಿಶಿಣ ಹಾಕಿ ಅದಲ್ಲಿ ಒಂದು ಸಣ್ಣದಾಗಿ ಕಟ್ ಮಾಡಿ 9 ನಾಣ್ಯಗಳನ್ನು 1 ರೂಪಾಯಿದು ಕಟ್ಬಿಟ್ಟು ಅದಕ್ಕೆ ಅಕ್ಕಿ ಮತ್ತು ಅಕ್ಷತೆ ಕಾಳನ್ನು ಇಟ್ಟು ನಾವು ಸಾಯಿಬಾಬಾರಲ್ಲಿ ಸಂಕಲ್ಪ ಮಾಡ್ಕೋಬೇಕು. ದೇವರೇ ನನಗೆ ಇಂತಿಂಥ ಕೆಲಸ ಆಗಬೇಕು ಇಷ್ಟು ವಾರದೊಳಗಡೆ ಅಂತ ಭಕ್ತಿ ಶ್ರದ್ಧೆಯಿಂದ ಮಾಡಿದರೆ ಪಕ್ಕ ಅದು ದೇವರು ಕೊಡ್ತಾನೆ. ಆಮೇಲೆ 9 ವಾರ ಆದಮೇಲೆ ನಾವು ಏನು ಮಾಡಬೇಕು ಅಂದರೆ, ಕೈಲಾದಷ್ಟು ಬೇರೆಯವ್ರಿಗೆ ಒಂದು 9 ಜನಕ್ಕೆ ಊಟ ಅಥವಾ ಬಿಸ್ಕೆಟ್ ಅಥವಾ ಏನೋ ಒಂದು ಕೊಡಬೇಕು. ಪ್ರತಿ ಗುರುವಾರ ನಾವು ಈ ಪೂಜೆ ಮಾಡಲೇಬೇಕು. ಸ್ಟಾರ್ಟ್ ಮಾಡಿದ್ಮೇಲೆ ಹೆಣ್ಮಕ್ಳು ನಿಲ್ಲಿಸ್ಬೋದು, ಮಧ್ಯೆ ಅದು ಪೀರಿಯಡ್ಸು ಅದು ಇದು ಬಂದಾಗ ನಿಲ್ಲಿಸ್ಬೋದು. ಈ ವ್ರತವನ್ನು ಯಾರು ಬೇಕಾದ್ರೂ ಮಾಡ್ಬೋದು. ಆಮೇಲೆ ಅದೇ ಹೇಳಿದ್ನಲ್ಲ, ಕೊನೆಯ ವಾರ 9ನೇ ಗುರುವಾರ ಬಂದು 5 ಜನರಿಗೆ, ಬಡವರಿಗೆ ಅನ್ನದಾನ. ನಮ್ಮ ಮನೇಲಿ ಅಥವಾ ನಾವು ಕೈಯಲ್ಲಿ ಮಾಡಿರೋದು ಕೊಟ್ಟರೆ ಇನ್ನೂ ಒಳ್ಳೆಯದು. ಮತ್ತು ಇಲ್ಲ ಮತ್ತು ಅದ್ರ ಜೊತೆ ಒಂದು 5 ಜನರಿಗೆ ಪುಸ್ತಕ, ಇವಾಗ ನಾನು ತೋರಿಸಿದ್ನಲ್ಲ ಈ ಪುಸ್ತಕವನ್ನು 5 ಜನರಿಗೆ ದೇವಸ್ಥಾನ ಇದೆಯಲ್ಲ, ಸಾಯಿಬಾಬಾ ದೇವಸ್ಥಾನ, ಅಲ್ಲಿ ಹೋಗಿ ಕೊಡ್ಬೋದು. ಇದನ್ನೆಲ್ಲ ಮಾಡಿದಾಗ ನಮ್ಮ ಮನೋಭಿಲಾಷ ಎಲ್ಲನೂ ತೀರುತ್ತೆ. ಬಟ್ ಏನಂದರೆ ಸುಳ್ಳು ಹೇಳ್ಕೊಡ್ದು, ಗುರುವಾರ ಹೊತ್ತು ನಾನ್ ವೆಜ್ ಏನೂ ತಿನ್ಕೊಡ್ದು, ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ಕೆಟ್ಟ ಪದ ಮಾತಾಡ್ಕೊಡ್ದು. ಎಲ್ಲರಿಗೂ ಬೇರೆಯವ್ರಿಗೆ ಕೆಟ್ಟದ್ದು ಮಾಡಿ ನಮಗೆ ಒಳ್ಳೇದಾಗಲಿ ಅಂದರೆ ಯಾವ ದೇವರು ಹಂಗೆ ಮಾಡಲ್ಲ. ಯಾವ ದೇವರೂ ನಮಗೆ ಸಹಾಯ ಮಾಡಲ್ಲ. ಬೇರೆಯವ್ರಿಗೆ ಕೆಟ್ಟದಾಗಿ ನನಗೆ ಒಳ್ಳೇದಾಗಲಿ ಅಂತ ಬಯಸೋರಿಗೆ ಅಥವಾ ಬೇರೆಯವ್ರಿಗೆ ಕೆಟ್ಟದಾಗಲಿ ಅಂತ ಪೂಜೆ ಮಾಡೋರಿಗೂ ಇದೆಲ್ಲ ಒಳ್ಳೆಯದಾಗಲ್ಲ. ಸೊ ಯೋಚನೆ ಮಾಡಿ ಆದರೆ ತುಂಬ ಒಳ್ಳೆ ಇದು ಸಿಕ್ಕಿದೆ ನನಗೂ.
ನಾನು ಇದು ಸಾಯಿಬಾಬಾನ ಆ್ಯಕ್ಚುಲಿ ನಾನು ತಂದು 1 ವರ್ಷ ಆಯಿತು ಕರೆಕ್ಟಾಗಿ. ಇಲ್ಲಿದೆ ನೋಡಿ, ಸಾಯಿಬಾಬಾರವರ ಭರವಸೆಯ ವಚನಗಳು. ಯಾರು ಶಿರಡಿಯ ನೆಲದ ಮೇಲೆ ತಮ್ಮ ಪಾದಗಳನ್ನು ಇಡುವರೋ ಅವರ ಕಷ್ಟಗಳು ಕೊನೆಗೊಳ್ಳುತ್ತದೆ. ಈ ನನ್ನ ಮಸೀದಿಯ ಮೆಟ್ಟಿಗಳನ್ನು ಹತ್ತಿದ ತಕ್ಷಣ ದೀನರು, ದರಿದ್ರರು ಸುಖ ಸಂಪತ್ತುಗಳ ಸೋಪಾನಗಳನ್ನೇರುತ್ತಾರೆ. ಈ ಪಾರ್ಥಿವ ಶರೀರವನ್ನು ತ್ಯಜಿಸಿದ ನಂತರ ನನ್ನ ಮೊದಲಿನಂತೆ ಕ್ರಿಯಾಶೀಲನಾಗಿ ಸಚ್ಚಿತ್ತನಾಗುವೆನು. ನನ್ನ ಸಮಾಧಿಯೇ ಭಕ್ತರ ಅವಶ್ಯಕತೆಗಳನ್ನು ಈಡೇರಿಸಿ ಅನುಗ್ರಹಿಸುವುದು. ನನ್ನ ಸಮಾಧಿಯಿಂದಲೇ ನಾನು ಕಾರ್ಯಶೀಲನಾಗಿ ಚೈತನ್ಯಶೀಲನಾಗುತ್ತಾನೆ. ನನ್ನ ಪಾರ್ಥಿವ ಶರೀರದ ಅವಶೇಷಗಳ ಸಮಾಧಿಯಿಂದ ಮಾತನಾಡುತ್ತದೆ. ನಮ್ಮಲ್ಲಿ ಶರಣಾಗತರಾಗಿ ನಮ್ಮ ರಕ್ಷಣೆ ಬಯಸಿ ಬಂದ ಭಕ್ತರಿಗೆ ನೆರವಾಗಲು ನಾನು ಸದಾ ಜೀವಂತವಾಗಿರುತ್ತೇನೆ. ನೀವು ನನ್ನನ್ನು ಧ್ಯಾನಿಸಿದರೆ ನಾನು ನಿಮ್ಮನ್ನು ಅನುಗ್ರಹಿಸಲು ಸಿದ್ಧನಾಗಿದ್ದೇನೆ. ನಿಮ್ಮ ಕಷ್ಟಗಳನ್ನು ನನ್ನ ಮೇಲೆ ಹೊರಿಸಿದ್ದಲ್ಲಿ ಖಂಡಿತವಾಗಿಯೂ ನಾನು ಅವುಗಳನ್ನು ಭರಿಸುತ್ತೇನೆ. ನೀವು ನನ್ನ ಸಹಾಯ ಬಯಸಿದರೆ ಬಹುಬೇಗನೆ ಅದನ್ನು ನಾನು ನಿಮಗೆ ನೀಡುತ್ತೇನೆ. ನನ್ನ ಭಕ್ತರ ಮನೆಯಲ್ಲಿ ಉಣ್ಣಲು ಕೊರತೆ ಎಂದಿಗೂ ಬರುವುದಿಲ್ಲ. ಕರಚರಣಗಳಿಂದಲೋ, ನಾಲಿಗೆ ಮತ್ತು ಶರೀರದಿಂದಲೋ, ಅಥವಾ ಕಿವಿ ಕಣ್ಣುಗಳಿಂದಲೋ, ಇಲ್ಲವೇ ಮಾನಸಿಕವಾಗಿ ಅಥವಾ ತಿಳಿದೋ ತಿಳಿಯದೆ ಮಾಡಿರುವ ಎಲ್ಲ ಅಪರಾಧಗಳನ್ನು ಕ್ಷಮಿಸು. ಜಯ ಜಯ ಕರುಣಾಸಾಗರ ಶ್ರೀ ಪ್ರಭು ಸಾಯಿನಾಥ. ಇವಾಗ ಪುಸ್ತಕ ಓದಾದಮೇಲೆ ಕೊನೆಯ ಆರತಿ ಮಾಡಿ ನಾಳೆ ಬೆಳಿಗ್ಗೆ ಇದನ್ನು ಮತ್ತೆ ಬೆಳಿಗ್ಗೆ ಒಂದು ಸತಿ ಆರತಿ ಮಾಡಿಬಿಟ್ಟು ಸಾಯಿಬಾಬಾಗೆ ಕದಲಿಸ್ಬೋದು ಅಂದರೆ ಕ್ಲೀನ್ ಮಾಡ್ಬೋದು. ಓಂ ಶ್ರೀ ಸದ್ಗುರು ಸಾಯಿನಾಥ. ಓಂ ಆರತಿ ಜ್ಞಾನರಾಜ ಮಹಾಕೈವಾನಂದ ತೇಜ ಸತ್ಯ ಸ್ವರೂಪಿಣಿ ಸಚ್ಚಿದಾನಂದ ಮೂರ್ತಿ ಲೀಲಾ ಮನುಷ್ಯ ವಿಗ್ರಹ ಸರ್ವಜೀವ ಸ್ವರೂಪಿಣಿ ಕರುಣಾಸಾಗರನೆ ಶ್ರೀ ಪ್ರಭು ಸಾಯಿನಾಥ ನಿತ್ಯಾನಂದ ಚಿದಾತ್ಮನೆ ಜಯಮಂಗಳ ಸರ್ವ ಪಾಪ ವಿನಾಶನೆ ಶುಭಮಂಗಳ ಶ್ರೀ ಸದ್ಗುರು ಸಾಯಿನಾಥ ನಿತ್ಯಮಂಗಳ. ಓಂ ನಮಃ ಶಿವಾಯ. ಓಂ ಪಾರ್ವತಿ ನಮೋ, ಓಂ ವಿಷ್ಣು ನಮೋ, ಓಂ ಲಕ್ಷ್ಮೀ ನಮೋ, ಓಂ ಬ್ರಹ್ಮದೇವಾಯ ನಮಃ, ಓಂ ಸರಸ್ವತಿಯೇ ನಮಃ. ಜೈ ಶ್ರೀ ಸಾಯಿನಾಥಾಯ ನಮಃ. ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್, ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್, ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್. ಓಂ ಶ್ರೀ ಸಾಯಿನಾಥಾಯ ನಮಃ. ಓಂ ಶಾಂತಿ ಶಾಂತಿ ಶಾಂತಿ.